ಕೊರಟಗೆರೆ ತಾಲೂಕಿನ ಕವರಗಲ್ ಕಂಬದ ಹಳ್ಳಿಯ ಕೆರೆ 2022 ನವೆಂಬರ್ನಲ್ಲಿ ಒಡೆದು ಹೋದದ್ದು 3 ವರ್ಷ ಕಳೆದರೂ ದುರಸ್ತಿ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಅನುದಾನ ಘೋಷಣೆ ಮಾಡಿದ್ರೂ ಕೆಲಸ ಆರಂಭವಾಗಿಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಕೆರೆ ಒಡೆದ ಕಾರಣ ಮಳೆಯ ನೀರು ಸಂಗ್ರಹವಾಗದೆ ತೀವ್ರ ನೀರಿನ ಸಂಕಷ್ಟ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕವರಗಲ್ ಕಂಬದ ಹಳ್ಳಿಯ ಕೆರೆಯ ಸಮಸ್ಯೆ ಇತ್ತೀಚೆಗೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. 2022 ನವೆಂಬರ್ನಲ್ಲಿ ಈ ಕೆರೆ ಒಡೆದು ಹೋಗಿದ್ದು 3 ವರ್ಷಗಳು ಕಳೆದರೂ ಕೂಡ ಇದರ ದುರಸ್ತಿ ಕಾಮಗಾರಿಗಳು ಆರಂಭವಾಗದಿರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್ ಡಿಎಂಎಫ್ ನಿಧಿಯಿಂದ ಅನುದಾನ ಮಂಜೂರು ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಅಲ್ಲದೆ ಕೆರೆಯ ದುರಸ್ತಿ ಕಾರ್ಯಕ್ಕೆ ಗುದ್ದಲಿ ಪೂಜೆ ಕೂಡ ನೆರವೇರಿಸಲಾಯಿತು. ಆದರೆ ಈ ಎಲ್ಲಾ ಘೋಷಣೆಗಳು ಕಾಗದದಲ್ಲೇ ಉಳಿದಿದ್ದು ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋದು ಗ್ರಾಮಸ್ಥರ ಆರೋಪ. ಈ ಕೆರೆಯ ದುರಸ್ತಿ ಕಾಮಗಾರಿಗೆ ಒಟ್ಟು ಸುಮಾರು 1,78 ಲಕ್ಷ ರೂಪಾಯಿಗಳ ಅಗತ್ಯವಿದೆ ಅಂತ ಹೇಳಿ ಅಂದಾಜಿಸಲಾಗಿತ್ತು. ಇದರೊಳಗೆ ಡಿಎಂಎಫ್ ನಿಧಿಯಿಂದ 70 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾ ಅಡಿಯಲ್ಲಿ 36 ಲಕ್ಷ ರೂಪಾಯಿಗಳನ್ನು ಸೇರಿಸಲಾಗಿದೆ. ಉಳಿದ 72 ಲಕ್ಷ ರೂಪಾಯಿಗಳನ್ನು ಡಿಎಂಎಫ್ ನಿಧಿಯಿಂದಲೇ ಮಂಜೂರು ಮಾಡಲು ಗೃಹ ಸಚಿವರು ಸೂಚನೆಯನ್ನ ನೀಡಿದ್ರು. ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸುತ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪ. ಇನ್ನು ಕೆರೆಯು ಒಡೆದು ಹೋಗಿರೋದ್ರಿಂದ ಮಳೆಯ ನೀರು ಸಂಗ್ರಹವಾಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಗ್ರಾಮದಲ್ಲಿ ನೀರಿನ ತೀವ್ರ ಕೊರತೆ ಉಂಟಾಗಿದೆ. ಕಾಡು ಪ್ರಾಣಿಗಳು ನೀರಿಗಾಗಿ ಗ್ರಾಮಗಳಿಗೆ ನುಗ್ತಾ ಇದ್ದು ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಜೊತೆಗೆ ಹಸು, ಮೇಕೆ ಸೇರಿದಂತೆ ಸಾಕು ಪ್ರಾಣಿಗಳಿಗೆ ನೀರಿನ ಕೊರತೆ ಹೆಚ್ಚಾಗಿದೆ. ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಪ್ರಭಾಕರ್ ಅವರು ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅನ್ನುವಂತಹ ಅಸಮಾಧಾನ ವ್ಯಕ್ತವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ಗ್ರಾಮ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಅಂತ ಹೇಳಿ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಕೆರೆಯ ದುರಸ್ತಿ ಕಾಮಗಾರಿಯನ್ನ ಆರಂಭಿಸಿ ಗ್ರಾಮಸ್ಥರ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ಕೊರಟಗೆರೆ ತಾಲೂಕು ಸಿಎಂದುರ್ಗ ಹೋಬಳಿ ಅಗ್ರಹಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕವರಗಲ್ ಕಂಬದಳ್ಳಿ ಕೆರೆಯು ಸುಮಾರು 4 ವರ್ಷಗಳು ಆಗಿ ಒಡೆದು ಹೋಗಿದ್ದು 2022ರಲ್ಲಿ ಈ ಕೆರೆ ಒಡೆದು ಹೋಯಿತು. ಈ ಕೆರೆ ಒಡೆದೋದಂಥ ಸಂದರ್ಭದಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ಹಾಲಿ ಗೃಹ ಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಗಮನಕ್ಕೆ ತಂದಾಗ ತಕ್ಷಣ ಈ ಒಂದು ಕೆರೆಯ ಹತ್ರ ಬಂದು ಈ ಕೆರೆಯ ಶಂಕುಸ್ಥಾಪನೆ ಮಾಡಿ ಈ ಕೆರೆಗೆ ಒಟ್ಟು 1,78 ಲಕ್ಷ ರೂಗಳನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಖಜಾನೆ ಪ್ರತಿಷ್ಠಾನ ಟ್ರಸ್ಟ್ ತುಮಕೂರು ಇದರಿಂದ 70 ಲಕ್ಷಗಳು ಅನುದಾನವನ್ನು ಮಂಜೂರು ಮಾಡಿದ್ದು, ಇನ್ನು ಉಳಿದ 36 ಲಕ್ಷಗಳನ್ನು ನರೇಗಾದಲ್ಲಿ ಬಿಡುಗಡೆ ಮಾಡಿದ್ದು, ಇನ್ನು ಉಳಿಕೆ 72 ಲಕ್ಷಗಳ ಅನುದಾನವನ್ನು ಜಿಲ್ಲಾ ಖನಿಜಾನ ಪ್ರತಿಷ್ಠಾನ ಟ್ರಸ್ಟ್ ಮಂಜೂರು ಮಾಡಲು ಸೂಚಿಸಿದೆ. ಆದರೆ ಈ ಅಧಿಕಾರಿಗಳು, ನಾನು ಸುಮಾರು ಸಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ 3 ಬಾರಿ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೆ. ಅವರು ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಆದರೆ ಜಿಲ್ಲಾ ಖನಿಜಾನ ಪ್ರತಿಷ್ಠಾನ ಟ್ರಸ್ಟ್ ಇವರ ಆಫೀಸ್ಗೆ ಸುಮಾರು ಒಂದು 10-15 ಬಾರಿ ಅಲೆದರೂ ಸಹ ನಮ್ಮ ಮಾತಿಗೆ ಬೆಲೆಯನ್ನು ಕೊಡದೆ ಇವತ್ತು ನಾಳೆ ಬರುತ್ತೇನೆ ಎಂದು ಸುಮ್ಮನೆ ಹೇಳಿಕೊಂಡು ನಮ್ಮನ್ನು ಆಫೀಸ್ಗೂ ಮತ್ತು ಊರಿಗೂ ತಿರುಗಾಡಿಸಿದ್ದಾರೆ. ಇಲ್ಲಿಯವರೆಗೂ ಕೆರೆ ಏನಾಗಿದೆ ಎಂದು ಬಂದು ಸ್ಥಳವನ್ನು ಪರಿಶೀಲನೆ ಮಾಡದೆ ಬೇಕಾಬಿಟ್ಟಿಯಾಗಿ ನಾವು ಹೋದರೆ ಉಡಾಪೆ ಉತ್ತರವನ್ನು ನೀಡುತ್ತಾರೆ. ಈ ಒಂದು ಕವರಗಲ್ ಕಂಬದಳ್ಳಿ ಸುಮಾರು 400-500 ಎಕರೆ ಕಾಡು ಹೊಂದಿದ್ದು, ಕಾಡು ಪ್ರಾಣಿಗಳು ಕರಡಿ, ಚಿರತೆ, ಕಾಡು ಹಂದಿಗಳು ಮತ್ತು ದನ ಕರುಗಳಿಗೆ ಕುಡಿಯುವ ನೀರಿನ ಅವಶ್ಯಕತೆ ತುಂಬ ಇರುತ್ತದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಈ ಕೆರೆಯನ್ನು ಕಟ್ಟಲು ಸಂಬಂಧಪಟ್ಟಂಥ ಅಧಿಕಾರಿಗಳೇ ನಮ್ಮ ಮಾನ್ಯ ಶಾಸಕರು ಸೂಚಿಸಿ ಕೆರೆಯನ್ನು ಅತಿ ಶೀಘ್ರದಲ್ಲಿ ರೆಡಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕೊರಟಗೆರೆ ತಾಲೂಕು ಗ್ರಾಮ ಪಂಚಾಯತಿ ಅಗ್ರಹಾರ ಕವರಗಲ್ ಕಂಬದಳ್ಳಿಯಲ್ಲಿ ಕುಡಿಯಲು ನೀರು ತೊಂದರೆಯಾಗಿದೆ. 4 ವರ್ಷ ಕೆರೆ ಒಡೆದೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬರು ಬಂದು ನಮಗೇನು ಎತ್ತ ಅಂತ ಕೇಳಿಲ್ಲ. ಕುಡಿಯೋಕ್ಕೆ ನೀರಿಗೆ ಸಾಹಸ ಮಾಡಿ ಜೀವಾದಿನೆಲ್ಲ ಮನೆ ಹತ್ರ ಬಂದು ಕುಡಿಸ್ತಾ ಇದ್ದಾರೆ. ಅದಕ್ಕೆ ತುಂಬ ಪ್ರಾಬ್ಲಮ್ ಆಗಿದೆ. ಬಂದಿದ್ದ ಅಧಿಕಾರಿಗಳೆಲ್ಲ ಬಂದು ಇದನ್ನೇನು ಇದು ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ. ನಮ್ಮ ಊರಿನ ಕೆರೆ ಒಡೆದು ಹೋಗಿ 4 ವರ್ಷಗಳಾದರೂ ಯಾರೂ ಬಂದು ನೋಡಿಲ್ಲ. ದನ ಕರು
ಕುರಿ ಮೇಕೆ ಇಂಥವಕ್ಕೇನಕ್ಕೂ ನೀರಿಲ್ಲ, ತುಂಬ ತೊಂದರೆ ಆಗಿದೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಸಹಕರಿಸಿ ನೋಡಿ ಈ ಕೆರೆಯನ್ನು ನಿರ್ಮಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ.